ಎಲ್ರಿಗೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊತೀನಿ. ನೋಡಿ, ಮೊನ್ನೆ ನಮ್ಮ ಎದುರುಗಡೆ ಇರೋ ತೆಂಗಿನ ಮರದಲ್ಲೆಲ್ಲ ಕಾಯಿ ಇಳಿಸಿದ್ವಿ. ಸೊ ಅದರಿಂದೆಲ್ಲ ಸ್ವಲ್ಪ ಕಾಯೆಲ್ಲ ಸುಲಿದು, ತೆಂಗಿನಕಾಯೆಲ್ಲ ಅಲ್ಲಿ ನೋಡಿ ಸುಲಿದಿಟ್ಟಿದ್ದೀನಿ. ಒಂಚೂರು ಸ್ವಲ್ಪ ಎಲ್ಲ ಇಲ್ಲಿ ಒಣಗಾಕಿದ್ದೆ. ನೆನ್ನೆ ಫುಲ್ಲು ಮಳೆ ಬಂತು ನೋಡಿ, ಇಲ್ಲಿ ಎಲ್ಲ ನೀರು ನಿಂತ್ಕೊಂಡಿದೆ. ಸ್ವಲ್ಪ ಎಲ್ಲ ಒಣಗಿದ್ರೆ ನಾವು ಇಲ್ಲಿ ಕ್ಯಾಂಪ್ ಫೈರ್ಗೆ ಅದಕ್ಕೆ ಇದಕ್ಕೆಲ್ಲ ಉಪಯೋಗಿಸ್ಕೊಬೋದು ಅಂತ. ಆಮೇಲೆ ಇನ್ನೊಂದೇನು ಅಂದರೆ, ಇದು ನೋಡಿ, ಇದು ಬದನೆಕಾಯಿ ಗಿಡ. ನಾನು ಫಸ್ಟು ಹಾಕಿದ್ದ ಬದನೆಕಾಯಿ ಗಿಡ ಇದು ನೋಡಿ, ಇದು ರೀಸೆಂಟಾಗಿ ಹಾಕಿದ ಬದನೆಕಾಯಿ ಗಿಡ. ಎರಡೂ ಒಂದೇ ಪ್ಯಾಕೆಟ್ ಬೀಜದಿಂದ ಹಾಕಿರೋದು. ಬಟ್ ಇದ್ರ ಎಲೆ ನೋಡಿ, ಇದು ಎಷ್ಟು ದಪ್ಪ ಅಗಲ ಇದೆ. ಇದರಿಂದ ನೋಡಿ, ಇಷ್ಟು ನೋಡಿ ಇದು. ಬಟ್ ಇದು ಒಳ್ಳೆ ಬದನೆಕಾಯಿ ಮಾತ್ರ ತುಂಬ ಚೆನ್ನಾಗಿ ಕೊಡ್ತು. ಇಲ್ಲೊಂದು ನೋಡಿ, ಬದನೆಕಾಯಿ ಮತ್ತೆ ಬರ್ತಾ ಇದೆ, ಕಂಟಿನ್ಯೂಸ್ ಆಗಿ ಕೊಟ್ಟಿದೆ. ಇದು ಮಾತ್ರ ಇಲ್ಲಿ ನೋಡಿ, ಇದು ಆಮೇಲೆ ಇಲ್ಲಿ ನೋಡಿ ಯಾವುದೋ ಹುಳ ತಿಂದಿರೋದು ಇದು. ಬಟ್ ಎಲೆ ಸೈಜ್ ನೋಡಿ, ಇದು ಒಂದೇ ಬೀಜದ್ದಾದ್ರೂ ಎಷ್ಟು ವ್ಯತ್ಯಾಸ ಇದೆ ಇದಕ್ಕೂ ಅದಕ್ಕೂ ನೋಡಿ. ಆಮೇಲೆ ಇಲ್ಲಿ ನೋಡಿ, ಎಲ್ಲ ಗರಿಗಳೆಲ್ಲ ಇಲ್ಲಿ ಮೇಲೆ ತಂದು ಹಾಕಿಟ್ಟಿದ್ದೀನಿ ಪರ್ಕೆ ಮಾಡೋಣ ಅಂತ. ಇದ್ರಿಂಗೆಲ್ಲ ಗರಿಗಳೆಲ್ಲ ಬಿಡಿಸಿ ನೋಡಿ, ಈ ಥರ ತೋರಿಸ್ತೀನಿ ನೋಡಿ ಇಲ್ಲಿ. ಸ್ವಲ್ಪ ಕಡ್ಡಿಗಳನ್ನೆಲ್ಲ ಸುಲಿದು ಪರ್ಕೆ ಥರ ಮಾಡಿ ಇಟ್ಟಿದ್ದೀನಿ. ಇನ್ನೂ ಟೈಮ್ ಆದಾಗ ಇದನ್ನೆಲ್ಲ ಮಾಡಬೇಕು. ಮಾಡಿಬಿಟ್ಟು ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ರೀ.